ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಡೈಲಿ ವ್ಲಾಗ್ ಶೇರ್ ಮಾಡೋಣ ಅಂದ್ಕೊಂಡೆ. ಹಾಗೆ ತುರುವೇಕೆರೆಯಲ್ಲಿ ಗಣೇಶನ ಜಾತ್ರೆಗೆ ಹೋಗಿದ್ವಿ. ಸೊ ಹೇಗಿತ್ತು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ವಿಡಿಯೋನ ನೋಡೋದ್ರ ಜೊತೆಗೆ ಒಂದು ಲೈಕ್ ಕೂಡ ಮಾಡೋದ್ರಿಂದ ಬೇರೆಯವ್ರಿಗೆ ವಿಡಿಯೋ ಸಜೆಸ್ಟ್ ಆಗುತ್ತೆ. ಸೊ ಎಲ್ಲರೂ ಇವತ್ತು ಸಂಜೆ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ಗಣೇಶನ ಬಿಡೋ ದಿನ. ವ್ಲಾಗ್ ಅಪ್ಲೋಡ್ ಮಾಡೋದು ಆಲ್ಮೋಸ್ಟ್ ಒಂದು 5 ಡೇಸ್ ಆಗುತ್ತೆ. ಇವತ್ತು ಆಲ್ರೆಡಿ ಡಿಸೆಂಬರ್ 9th ಇವತ್ತು. ಸೊ ಸಂಜೆ ಫ್ರೀ ಇದ್ವಲ್ಲ, ಇವತ್ತು ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗಿದ್ವಿ ಪಾಪನ್ನ. ಅಲರ್ಜಿಸ್ ಎಲ್ಲ ಕಡಿಮೆ ಆಗಿದೆ ಅವನಿಗೆ. ಸೊ ಫ್ರೀ ಇದ್ದೀವಲ್ಲ, ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನಾನು, ಪಾಪು, ನನ್ನ ಹಸ್ಬೆಂಡ್ ಮತ್ತು ಅವ್ರ ಸಿಸ್ಟರ್ 3 ಜನನೂ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಪಾಪುನ ಗಾಡಿನಲ್ಲಿ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ ಕಾರ್ನಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ತುಂಬ ಕ್ರೌಡ್ ಇತ್ತು ಆ್ಯಂಡ್ ರೋಡ್ ಪೂರ್ತಿ ಎಲ್ಲ ಬ್ಲಾಕ್ ಆಗಿತ್ತು. ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಬೇಕಾಯಿತು. ನಾವು ಮಧ್ಯಾಹ್ನ ಹಾಸ್ಪಿಟಲ್ಗೆ ಹೋದಾಗಲೂ ಕೂಡ ಅದೇ ರೀತಿ ಆಗಿತ್ತು. ರೋಡೆಲ್ಲ ಬ್ಲಾಕ್ ಆಗಿ ಟ್ರಾಫಿಕ್ ಜಾಮ್. ಸೊ ಅಲ್ಲೇ ಶಾರ್ಟ್ಕಟ್ಸ್ನಿಂದ ಜಾತ್ರೆ ಹತ್ರ ರೀಚ್ ಆದ್ವಿ. ಸೊ ಗಣೇಶನ ನೋಡಿಕೊಂಡು ಅಲ್ಲಿಗೆ ಹೋದ್ವಿ. ಸೊ ಪಾಪುನ ಇದೇ ಫಸ್ಟ್ ಟೈಮ್ ಈ ರೀತಿ ಜಾಸ್ತಿ ಕ್ರೌಡ್ ಪ್ಲೇಸಿಗೆ ಕರ್ಕೊಂಡು ಬಂದಿರೋದು. ನಾವು ಎಕ್ಸ್ಪೆಕ್ಟ್ ಮಾಡಿದಂದರೆ ಜನ ಕಡಿಮೆ ಇರ್ತಾರೆ ಅಂತ ಹೇಳಿ. ಸೊ ನೆನ್ನೆನೂ ಇದ್ದಿದ್ದರಿಂದ ಇವತ್ತು ಕಡಿಮೆ ಜನ ಇರ್ತಾರೆ ಅಂತ ಹೇಳಿ ಹೋದ್ವಿ. ಬಟ್ ತುಂಬ ಜನ ಇತ್ತು. ಆಲ್ಮೋಸ್ಟ್ ಒಂದು 1/2 ಅವರ್ ಕೂಡ ಇರಲಿಕ್ಕಾಗಲಿಲ್ಲ ನಾವಲ್ಲಿ. ಬಿಕಾಸ್ ಜನ ಜಾಸ್ತಿ ಇದ್ದಿದ್ದರಿಂದ ಗಲಾಟೆ ಇರುತ್ತೆ ಆ್ಯಂಡ್ ಪಾಪು ಕೂಡ ಅಳ್ತಾನೆ ಅಂತ ಹೇಳಿಬಿಟ್ಟು ನಾವು ಜಾಸ್ತಿ ಹೊತ್ತಿರಲಿಲ್ಲ ಅಲ್ಲಿ. ಜಸ್ಟ್ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡ್ವಿ. ಸ್ವಲ್ಪ ಏನಾದರೂ ಚಾಟ್ಸ್ ತಿಂದ್ವಿ ಆ್ಯಂಡ್ ಏನಾದರೂ ಬೇಕಿದೆ ಅಂದರೆ ಪಾಪುಗೆ ಸ್ವಲ್ಪ ಟಾಯ್ಸ್ ತೊಗೊಂಡ್ವಿ ಅಷ್ಟೇ. ಅಲ್ಲಿಂದ ಬಂದುಬಿಟ್ವಿ, ಜಾಸ್ತಿ ಹೊತ್ತಿರಲಿಲ್ಲ. ನಾಳೆ ಬಂದರೆ ಆಯಿತು ಅಂತ ಹೇಳಿ. ನಾವು ಪಾಪುನ ಕರ್ಕೊಂಡು ಬರೋದು ಬೇಡ, ಅಜ್ಜಿ ತಾತನ ಜೊತೆ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವನು ಯಾವತ್ತೂ ನೋಡಿಲ್ಲ ಅಲ್ಲ. ಚೆನ್ನಾಗಿರುತ್ತೆ ಮೇಲೆ ಆಟ ಆಡೋದೆಲ್ಲ, ಜಾಯಿಂಟ್ ವೀಲೆಲ್ಲ ಇರುತ್ತಲ್ಲ ಕಲರ್ಫುಲ್ಲಾಗಿ. ಚೆನ್ನಾಗಿ ಕಾಣಿಸುತ್ತೆ ಅವನಿಗೂ ಕೂಡ ಆ್ಯಂಡ್ ಖುಷಿ ಆಗುತ್ತೆ ಅಂತ ಒಂದು ಇಂಟೆನ್ಷನಿಂದ ಕರ್ಕೊಂಡು ಬಂದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ಏನು ಮಾಡ್ದೆ ಅಂದರೆ ಅದೆಲ್ಲ ತುಂಬ ಹೈಟ್ನಲ್ಲಿತ್ತಲ್ಲ. ಸೊ ಅದೆಲ್ಲ ತುಂಬ ಫಾಸ್ಟಾಗಿ ತಿರುಗ್ತಿದ್ದಿದ್ದು ನೋಡಿಬಿಟ್ಟು ಅಳೋದಕ್ಕೆ ಶುರು ಮಾಡಿಬಿಟ್ಟ. ಸೊ ಅದರಿಂದ ಮತ್ತೆ ಸ್ವಲ್ಪ ದೂರ ಕರ್ಕೊಂಡು ಬಂದು ಇಲ್ಲೆಲ್ಲ ಲೈಕ್ ಫುಡ್ ಕೋರ್ಟ್ ಥರ ಮಾಡಿದ್ರು ಊಟಕ್ಕೆ ಆ್ಯಂಡ್ ಚಾಟ್ಸ್ ಎಲ್ಲ. ಸೊ ಆ ಕಡೆ ಕರ್ಕೊಂಡು ಬಂದ್ವಿ. ಅಲ್ಲಷ್ಟು ಗಲಾಟೆ ಇರಲಿಲ್ಲ. ಸೊ ನಾವು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಬಂದ್ವಿ ಆ್ಯಂಡ್ ಅವ್ನಿಗೆ ಒಂದು ಬಾಯ್ಲ್ಡ್ ಎಗ್ ಕೊಟ್ಟೆ. ಸೊ ಅಲ್ಲೇ ಸಿಗುತ್ತೆ. ಒಂದು ಬಾಯ್ಲ್ಡ್ ಎಗ್ ಕೊಟ್ವಿ ಅವರಿಗೆ. ಬೇರೆ ಏನೂ ತಿನ್ಸೋದು ಬೇಡ, ಎಗ್ ಆದರೆ ಕೊಡ್ಬೋದಲ್ಲ ಅಂತ ಹೇಳಿ ಮೊಟ್ಟೆ ಕೊಟ್ಟು ಆ್ಯಂಡ್ ನೀರು ಕೊಟ್ಬಿಟ್ಟು ಸಮಾಧಾನ ಮಾಡಿಸ್ಕೊಂಡು ಕೂರಿಸ್ಕೊಂಡೆ. ಆ್ಯಂಡ್ ಅಲ್ಲಿ ನೋಡಿದ್ನಲ್ಲ, ರೂಢಿ ಆಯಿತು. ಸೊ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತಲ್ಲ ಅದೆಲ್ಲ ಆಟ ಆಡೋದು ಅಂತ ಹೇಳಿದ್ಮೇಲೆ ಅಪ್ಪು ಜೊತೆ ಕೂತ್ಕೊಂಡು ತೋರಿಸ್ತಿದ್ದ ಆ ಕಡೆ ಹೋಗೋಣ ಅಂತ ಹೇಳಿ. ಸೊ ಅಪ್ಪು ಅಂದರೆ ನನ್ನ ಹಸ್ಬೆಂಡ್ ಕಸಿನ್ ಅವರು. ಸೊ ಅಲ್ಲಿಂದ ಬಂದಿದ್ದಾದಮೇಲೆ ಪಾಪುಗೆ ಒಂದು ಕುಷನ್ ಬೆಡ್ ಇತ್ತು. ಅದನ್ನು ಅವನು ಹುಟ್ಟೋಕ್ಕಿಂತ ಮುಂಚೆ ತೊಗೊಂಡಿದ್ದೆ ಈ ರೀತಿ 4 ಪೀಸಸ್ನ. 3 ಪೀಸಸ್ ಮಾತ್ರ ಯೂಸ್ ಮಾಡಿಕೊಂಡಿದ್ದೆ. ನಾನು ಅವ್ನು ಪಾಪು ಇದ್ದಾಗಲ್ವ ಇದ್ರ ಮೇಲೆ ಮಲಗಿಸ್ತಿದ್ದಿದ್ದು. ಸೊ ಅದೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ವು ಊರಿನಲ್ಲಿ. ಇನ್ನೊಂದು ವೆಟ್ ಆಗೋಗಿತ್ತು, ಅಂದರೆ ಒದ್ದೆ ಆಗೋಗಿತ್ತು. ಸೊ ಇದೊಂದು ಹೊಸ ಪೀಸ್ ಇತ್ತಲ್ಲ, ಇದ್ರ ಮೇಲೆ ಮಲಗಿಸೋಣ ಅಂತ ತಗೊಂಡೆ. ಇದು ನೆಕ್ಸ್ಟ್ ಡೇ ಈವ್ನಿಂಗ್. ಇವತ್ತು ಕೂಡ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನನ್ನ ಹಸ್ಬೆಂಡ್ ಇನ್ನೊಂದು ಸಿಸ್ಟರ್ ಕೂಡ ಬಂದಿದ್ದರು. ಸೊ ಎಲ್ಲರ ಜೊತೆಯಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ವಿಚಾರಿಸಿದ್ವಿ, ಬೇರೆಯವ್ರನ್ನ ಕೇಳಿದ್ವಿ ಕ್ರೌಡ್ ಅಷ್ಟಿದೆಯಾ ಅಂತ ಹೇಳಿ. ಸೊ ಇಲ್ಲ ಅಂದರು. ಇದೊಂದು ಡಾಲ್ ನೆನ್ನೆ ತಗೊಂಡು ಬಂದಿದ್ದು. ಸೊ ಅವ್ನಿಗೆ ಈ ರೀತಿ ಬೇಬಿ ಡಾಲ್ ಅಂದರೆ ಇಷ್ಟ ಆ್ಯಂಡ್ ಇದೊಂದು ಡಾಗ್ ರೀತಿ. ಅದು ಸ್ವಲ್ಪ ಶೇಕ್ ಮಾಡಿದ್ರೆ ಕತ್ತಾಡಿಸ್ತಾ ಇರುತ್ತೆ ಆ್ಯಂಡ್ ಇದನ್ನು ಕೇಳ್ದ, ಇದನ್ನು ಕೊಡಿಸಿದ್ವಿ. ನಾವೇನು ನಾವು ಪಿಕ್ ಮಾಡೇನು ಕೊಡಿಸ್ಲಿಲ್ಲ. ಅವ್ನು ಯಾವುದನ್ನು ಕೇಳಿದ್ವೋ ಅದು ಒಂದು 3 ಟಾಯ್ಸ್ನ ಅವ್ನಿಗೆ ಅಂತ ತೊಗೊಂಡು ಬಂದ್ವಿ. ಸೊ ಇವತ್ತು ಕೂಡ ಹೋಗೋಣ ಅಂತ ಹೊರಟಿದ್ವಿ. ನೋಡಬೇಕು ಹೇಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಫ್ರಿಡ್ಜ್ನಲ್ಲಿ 1-2 ಫ್ರೂಟ್ ಆ್ಯಂಡ್ ನಟ್ಸ್ ಚಾಕ್ಲೇಟ್ಸ್ ಇತ್ತು. ಕ್ರೇವಿಂಗ್ಸ್ ಆಗ್ತಿತ್ತು, ಅವತ್ತಿಂದ ಅಲ್ಲೇ ಇತ್ತು. ಬಟ್ ಇವತ್ತು ತಿನ್ನಬೇಕು ಅಂತ ಅನ್ನಿಸ್ತು, ತಿನ್ನೋಣ ಅಂತ ಹೇಳಿ ಬಂದೆ. ಬಟ್ ಪಾಪುಗೆ ಏನಂದರೆ ಫ್ರಿಡ್ಜ್ ತೆಗ್ದಿದ ತಕ್ಷಣ ಓಡಿ ಬಂದುಬಿಡ್ತಾನೆ. ಆಚೆ ಹೊರಗಡೆನೇ ಇರಲಿ ಅಥವಾ ಏನಾದರೂ ಮಾಡ್ತಾ ಇರಲಿ, ಓಪನ್ ಮಾಡಿದ ತಕ್ಷಣ ಓಡಿ ಬಂದುಬಿಡ್ತಾನೆ ನೋಡಲಿಕ್ಕೆ ಅಂತ. ಸೊ ತಗೊಂಡು ಹೋಗೋಣ ಹಂಗೆ ತಿನ್ಕೊಂಡು ಅಂತ ಹೇಳಿ ತಗೊಳ್ತಾ ಇದ್ದೀನಿ.
ನನಗೆ ಬೇರೆ ಫ್ಲೇವರ್ಸ್ ಇಷ್ಟ ಆಗೋದಿಲ್ಲ. ಫ್ರೂಟ್ ಆ್ಯಂಡ್ ನಟ್ ಆದರೆ ಆರಾಮ್ ಅನಿಸುತ್ತೆ. ಇವಾಗ ಹೊರಟಿದ್ದೀವಿ ಹೋಗೋಣ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್, ಕಸಿನ್ ಸಿಸ್ಟರ್ ಆ್ಯಂಡ್ ಪಾಪು. ಸದ್ಯಕ್ಕೆ ನಾವು 3 ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲೇ ಸ್ವಲ್ಪ ಜನ ಕಾಯ್ತಾ ಇದ್ದಾರೆ, ಅವ್ರ ಸಿಸ್ಟರ್ಸ್ ಎಲ್ಲ. ಅಲ್ಲಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಇವತ್ತು ಕೂಡ ಸೇಮ್ ಕ್ರೌಡ್ ಇದೆ ಇವತ್ತು, ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯಿತು ಅಷ್ಟಿರಲಿಲ್ಲ. ಮ್ಯಾನೇಜ್ ಮಾಡ್ಬೋದಿತ್ತು, ಅಷ್ಟು ಜನ ಇರಲಿಲ್ಲ ಇವತ್ತು. ಬಿಕಾಸ್ ಆಲ್ರೆಡಿ 2 ಡೇಸ್ ಆಯ್ತಲ್ಲ, ಕ್ರೌಡ್ ಪೂರ್ತಿ ಕಡಿಮೆ ಆಗಿತ್ತು. ಆಲ್ಮೋಸ್ಟ್ 1 ವೀಕಷ್ಟು ಇರುತ್ತೆ ಜಾತ್ರೆ, ಬಟ್ 2 ಮತ್ತು 3 ಡೇಸು ತುಂಬ ರಶ್ ಇರುತ್ತೆ. ಸೊ ಬಂದ್ವಿ ಇವಾಗ ಅಷ್ಟೇ. ನಾನು ರೀತಿ ಗೇಮ್ಸ್ ಏನೂ ಆಡಲಿಕ್ಕಾಗೋದಿಲ್ಲ, ಬಿಕಾಸ್ ಪಾಪು ಇರ್ತಾನಲ್ಲ. ಅವ್ನು ನಾನು ಹೋಗಿದ್ದು ನೋಡಿ ಕೂಡ ಅಳ್ತಾನೆ. ಅಂದರೆ ಅವನಿಗೆ ಗೇಮ್ಸ್ ಅಂತ ಗೊತ್ತಿಲ್ಲಲ್ಲ, ಏನು ಈ ರೀತಿ ಆಗ್ತಿದೆ ಅಂತ ಹೆದರ್ಕೊಳ್ತಾನೆ ಇದ್ದ. ಬಟ್ ಇವತ್ತೇನು ಮಾಡ್ದೆ ಅಂದರೆ, ಅಲ್ಲಿ ಸಾಂಗ್ಸ್ ಎಲ್ಲ ನೋಡಿಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ದೆ ಎತ್ಕೊಂಡಿದ್ದ ಹತ್ರನೇ. ಆಲ್ಮೋಸ್ಟ್ 1 ಅವರ್ ಸೊ ಚೆನ್ನಾಗಿ ಆಟ ಆಡ್ತಿದ್ದ. ಅದರಿಂದ ಅವರು ಎಲ್ಲ ಗೇಮ್ಸ್ ಆಡ್ಕೊಂಡು ಬಂದರು. ನಾನು ಪಾಪುನ ಎತ್ಕೊಂಡಿದ್ದಾಗ ಸ್ವಲ್ಪ ಚಾಟ್ಸ್ ಎಲ್ಲ ತಿಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನ್ನಿಸ್ತು ಎಲ್ಲರ ಜೊತೆಯಲ್ಲಿ. ಸೊ ಅವರು ಎಲ್ಲ ದೂರ ಇರೋದು ಹಬ್ಬಕ್ಕೆ ಅಂತ ಜಾತ್ರೆಗೆ ಅಂತ ಹೇಳಿ ಕರೆಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಎಲ್ಲ ಹಾಗೆ ವಿಡಿಯೋ ವಾಯ್ಸ್ ಓವರ್ ಕೊಡೋದು ಬೇಡ, ಹಾಗೆ ಶೇರ್ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲಿ ಎಲ್ಲ ಗೇಮ್ಸ್ ಹತ್ರನೂ ಒಂದೊಂದು ಸಾಂಗ್ಸ್ ಹಾಕಿದ್ರು. ಸೊ ಬೇಡ ಅಂತ ಹೇಳಿ ಮ್ಯೂಟ್ ಮಾಡಿ ಹಾಗೆ ವಾಯ್ಸ್ ಓವರ್ ಕೊಟ್ಟೆ. ನಾನೇನು ತೊಗೊಂಡೆ ಅಂದರೆ, 1-2 ಇಯರಿಂಗ್ಸ್ ತೊಗೊಂಡೆ. ನನಗೆ ಇಯರಿಂಗ್ಸ್ ಅಂದರೆ ಇಷ್ಟ. ಅಂದರೆ ತುಂಬ ಕಲೆಕ್ಷನ್ಸ್ ಕಾಣ್ತಾ ಇರುತ್ತಲ್ಲ, ಅದರಿಂದ 1-2 ಇಯರಿಂಗ್ಸ್ ತೊಗೊಂಡೆ. ಆ್ಯಂಡ್ ಪಾಪುಗೆ 2 ಟಾಯ್ಸ್ ತೊಗೊಂಡ್ವಿ. ಸೊ ಅಲ್ಲೇ ಹೊರಗಡೆ ಹೋಗಿ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬಿಸಿಲಿತ್ತು. ಪಾಪನ ಒಂದು ಗಾಡಿ ಏನಿದೆ ಅಲ್ಲ, ಸೊ ನನ್ನ ಬ್ಲಾಗ್ನಲ್ಲಿ ತೋರಿಸಿದ್ದೆ ಫಸ್ಟ್ರಲ್ಲಿ ತರಿಸಿದ್ದು ಅಂತ ಹೇಳಿ. ಅದರಲ್ಲಿ ಪೆಡಲ್ ಥರ ಏನೂ ಇಲ್ಲ, ಇವನೇ ಪುಷ್ ಮಾಡಬೇಕು. ಬಟ್ ಇವು ನನಗೆ ಮಾಡೋದಿಲ್ಲ. ನಾನೇನು ಮಾಡಿದೆ ಅಂದರೆ, ಅದು ಹ್ಯಾಂಡಲ್ಗೆ ಸ್ಟೇರಿಂಗ್ ರೀತಿ ಇದೆಯಲ್ಲ, ಅದಕ್ಕೆ ಒಂದು ಹಗ್ಗ ಕಟ್ಬಿಟ್ಟು ಎಳ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸೊ ಸ್ವಲ್ಪ ಹೊತ್ತು ಕೂತ್ಕೊಳ್ತಾನೆ. ಸೊ ನಾನೇನಂದರೆ, ಈ ರೀತಿ ನೆಲ ಏನಿರುತ್ತಲ್ಲ ಅಲ್ಲಿ ಸ್ಲಿಪ್ಪರ್ ಹಾಕ್ತೆ ವಾಕ್ ಮಾಡ್ತಿರ್ತೀನಿ. ಬಿಕಾಸ್ ಅದು ಕಲ್ಲೆಲ್ಲ ಕಾಲಿಗೆ ಒತ್ತಿದಾಗ ಎಕ್ಸಸೈಸ್ ಆದಂಗೆ ಅನಿಸುತ್ತೆ. ಅದೊಂದು ಇಂಟೆನ್ಷನಿಂದ ಸ್ಲಿಪ್ಪರ್ ಹಾಕ್ತೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ಅಲ್ಲೆಲ್ಲ. ನಾನು ವಾಕ್ ಮಾಡ್ದಂಗೂ ಇರುತ್ತೆ ಆ್ಯಂಡ್ ಪಾಪುನು ಆಟ ಆಡ್ದಂಗೆ ಇರುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತೀನಿ. ಅವನ್ನ ಹೊರಗಡೆ ಕರ್ಕೊಂಡು ಬಂದರೆ ಇಲ್ಲಿ ನೈಬರ್ಸಲ್ಲಿ ಮನೆಗಳಲ್ಲಿ ಪಾಪುಗಳೇನಿರುತ್ತಲ್ಲ ಅವರೆಲ್ಲರೂ ಬರ್ತಾರೆ ಅವನ ಜೊತೆ ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು. ಬಟ್ ಅವನೇನಂದರೆ, ಡೈಲಿ ಯಾವ ಮಕ್ಕಳು ಅವ್ರ ಜೊತೆ ಆಟ ಆಡ್ತಾನೋ ಅವ್ರ ಜೊತೆ ಮಾತ್ರ ಆಟ ಆಡೋದು, ಬೇರೆ ಮಕ್ಕಳ ಜೊತೆ ಆಟ ಆಡೋದಿಲ್ಲ. ಡೈಲಿ ಆಟ ಆಡ್ಸೋರ ಜೊತೆ ಆಟ ಆಡ್ತಾನೆ, ಇಲ್ಲ ಅಂದ್ರಿಲ್ಲ. ಆ್ಯಂಡ್ ಸಂಜೆ ಸ್ವಲ್ಪ ಹಪ್ಪಳ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಮನೆಯಲ್ಲೇ ಮಾಡಿದ್ದದ್ದು ಕಾಳು ಹಪ್ಪಳ, ಹುಳಿ ಕಾಳಿಂದ ಮಾಡ್ತಾರೆ. ಅದನ್ನು ಕಾಳು ಹಪ್ಪಳ ಮಾಡಿ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಬೇಕಾದಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು. ಸೊ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಹೊರಗಡೆಯಿಂದನೂ ತರೋರಿರ್ತಾರೆ ಆ್ಯಂಡ್ ಮನೆಯಲ್ಲೂ ಕೂಡ ಮಾಡ್ತಾರೆ. ಆದರೆ ಇದು ಪ್ಯೂರ್ ಹೋಮ್ ಮೇಡ್, ನಮ್ಮ ಮನೆಯಲ್ಲೇ ನಾವೇ ಮಾಡ್ಕೊಂಡಿರೋದು. ಆ್ಯಂಡ್ ಇದೇ ರೀತಿ ಅಕ್ಕಿ ಹಪ್ಪಳ ಕೂಡ ಮಾಡ್ಕೊಳ್ತೀವಿ. ಆ್ಯಂಡ್ ಇದು ಮಾಡಿದ್ದಾದಮೇಲೆ ಸ್ವಲ್ಪ ಅಡುಗೆ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಪಾಪುನ ನೋಡ್ಕೊಳ್ಬೇಕು ಇವತ್ತು. ಅಷ್ಟು ಕೆಲಸ ಏನಿಲ್ಲ, ಬಿಕಾಸ್ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿರ್ತೀನಿ. ಸೊ ಮಧ್ಯಾಹ್ನಕ್ಕೆ ಸಂಜೆಗೆ ಅಷ್ಟು ಕೆಲಸ ಉಳಿಸ್ಕೊಳ್ಳೋದಿಲ್ಲ. ಏನಿದ್ರು ಪಾಪು ಕೆಲಸ, ಅವನಿಗೆ ಸ್ನಾನ ಮಾಡಿಸೋದು, ರೆಡಿ ಮಾಡೋದು, ಈ ರೀತಿ ಕೆಲಸಗಳು ಉಳಿದಿರುತ್ತೆ. ಚಳಿಗೆ ಈ ರೀತಿ ಹಪ್ಪಳ ಆದರೆ ಚೆನ್ನಾಗಿರುತ್ತೆ. ತುಂಬ ಸ್ಪೈಸಿ ಇದೆ ಇದು, ಖಾರ ಮಾಡಿರ್ತಾರಲ್ಲ. ಸೊ ಅದರಿಂದ ಕಾಫಿ ಅಥವಾ ಟೀ ಜೊತೆಗೆ ಹಾಕ್ಕೊಟ್ರೆ ಎಲ್ಲರೂ ತಿಂತಾರೆ. ಆ್ಯಂಡ್ ನನಗೂ ಕೂಡ ಇಷ್ಟ ಆಗುತ್ತೆ ಇದು, ಅದರಿಂದ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಪಾಪು ಇರೋದರಿಂದ ಆ್ಯಂಡ್ ಇವತ್ತು ಸಂಡೇ ಕೂಡ ಪಾಪುನೂ ಸೇರಿ 9 ಜನ ಮಕ್ಕಳಿದ್ದಾರೆ ಇಲ್ಲಿ. ಎಲ್ಲ ಒಂದು 5-6 ಇಯರ್ಸ್ ಮಕ್ಕಳೇ ಎಲ್ಲ, ಅದಕ್ಕಿಂತ ಚಿಕ್ಕವರು ಇದ್ದಾರೆ. ಅಂದರೆ ಎಲ್ಲರೂ ಅವನ್ನ ಆಟ ಆಡ್ಸೋಕೆ ಬರ್ತಾರೆ. ಅಂದರೆ ಏನು ಮಾಡೋದಿಲ್ಲ, ನೀಟಾಗಿ ಆಟ ಆಡಿಸ್ಕೊಂಡು, ಅಂದರೆ ಅವ್ರುಗಳಿದ್ದರೆ ಅವನು ಕೂಡ ಚೆನ್ನಾಗಿ ಆಟ ಆಡ್ತಾನೆ. ಬಿಕಾಸ್ ಮಕ್ಳ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ ಆಟ ಆಡಲಿಕ್ಕೆಲ್ಲ. ನಿಂತ್ಕೋ ದೇವರು ನಿಂತ್ಕೋ. ಅಂತ ನಡ್ಕೊಂಡು ಬಾ. ಒಡ್ಬಾ ಬಂಗಾರಿ, ಒಡ್ಬಾ.
ಓಡ್ಬಾ ಸೋನಿ ಓಡ್ಬಾ, ಓಡಿ ಬಾ. ಸೊ ನಾವು ನಿನ್ನೆ ಏನೇನು ತಂದ್ವಿ ಅಂತ ತೋರಿಸಿಲ್ಲ, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.